ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ದಿನ ನಾವು ನಮ್ಮ ಯೂಟ್ಯೂಬ್ ಚಾನಲ್ನ ಒಂದು ಪಾಡ್ಕಾಸ್ಟ್. ಸೊ ನಮ್ಮ ಜೊತೆ ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ಗುಡ್ಡದ ಹುಲಿಕಟ್ಟಿ ಗ್ರಾಮದಲ್ಲಿ ಅಲ್ಲಿ ಬಂದಿದ್ದೇವೆ ನಾವು ಇವತ್ತು. ಸೊ ನಮ್ಮ ಜೊತೆ ಶಿವಾನಂದ್ ಸೋಮಣ್ಣವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಮೂಲತಃ ಶಿಕ್ಷಕರು. ಅವರು ಕುಟುಂಬ ಬಂದ್ಬಿಟ್ಟು ಕೃಷಿಕರು. ಈಗ ಅವರು ಒಂದು ಸುಮಾರು 3 ವರ್ಷಗಳಿಂದ ಅವರು ಇಲ್ಲಿ ಒಂದು ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಸೊ ಅದು ಸಾವಯವ ಪದ್ಧತಿಯಲ್ಲಿ ಬಹುಬೆಳೆ ಪದ್ಧತಿಯಲ್ಲಿ ಬಾಳೆ, ಕಬ್ಬು ಬೆಳೀತಾ ಇದ್ದಾರೆ. ಸೊ ಅವ್ರ ಮೂಲಕನೇ ತಿಳ್ಕೊಳ್ಳೋಣ. ಸೊ ಅವರು ಯಾವ ರೀತಿಯಾಗಿ ಈ ಒಂದು ಬಹುಬೆಳೆ ಪದ್ಧತಿಯಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದಾರೆ, ಏನೇನ್ ಬೆಳೀತಾ ಇದ್ದಾರೆ ಅನ್ನೋದನ್ನ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಶಿವಾನಂದ್ ಸೋಮಣ್ಣವ್ರು ಅಂತೇಳಿ. ನಮ್ದು ಸರ್. ಗುಡ್ಡದ ಹುಲಿಕಟ್ಟಿ. ಹಾ ಮೂಲತಃ ನಾವು ನಮ್ಮ ಕುಟುಂಬ ಕೃಷಿ ಕುಟುಂಬ. ಅದನ್ನ ನಾನು 33 ವರ್ಷ ಸೇವೆ ಮಾಡಿ 2018 ರಿಟೈರ್ಡ್ ಆಯ್ತು. ಈಗ 9 ವರ್ಷ ಆಯ್ತು ರಿಟೈರ್ಡ್ ಆಗಿ. ಓಕೆ ಸರ್. ಈಗ ನಾನು ಕೃಷಿ ಒಳಗೆ 3 ವರ್ಷ ಆಯ್ತು ಬಂದ್ಬಿಟ್ಟು. ಹಾ ಸರ್. ಕೃಷಿಯಲ್ಲಿ ನಾನು ಫಸ್ಟು ನಾನು ಈ ಸಾವಯವ ಕೃಷಿಗೆ ಬರ್ಬೇಕಂದ್ರೆ ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ 1 ಗುಂಟೆ ಒಳಗೆ ನಾನು ಫಸ್ಟ್ ಅದನ್ನ ಪ್ರಾಕ್ಟಿಕಲ್ ಮಾಡಿದೆ. ಪ್ರಾಕ್ಟಿಕಲ್ ಮಾಡಿ 1 ಗುಂಟೆ ಒಳಗೆ ಟೊಮೆಟೊ, ಮುಳಗಾಯಿ, ಮೆಣಸಿನ ಗಿಡ, ಹಾಗಲಬಳ್ಳಿ, ಹೀರಿಬಳ್ಳಿ, ಸೋರೆಕಾಯಿ ಬಳ್ಳಿ ಇವನ್ನ ಹಾಕಿ ನನ್ನ ಮನೆ ಮುಂದೆ ಬೆಳೆದೆ. ಫಸ್ಟ್ ಬೆಳೆದಿದ್ದು ಅದು 1 ಗುಂಟೆ ಒಳಗೆ ಸುಮಾರು ಎಲ್ಲ ನಾವು ಉಂಡು ಮತ್ತು ಪರಿಚಯದವ್ರಿಗೆ ಕೊಟ್ಟು ಅದನ್ನ ಸೇಲ್ ಮಾಡಿದ್ರೆ ಒಂದು 10,000 ರೂಪಾಯಿ ಇನ್ಕಮ್ ಬಂತು. 1 ಗುಂಟೆದೊಳಗೆ 10,000 ರೂಪಾಯಿ ಇನ್ಕಮ್ ಬಂದ್ರೆ ಸಾವಯವ ಕೃಷಿ ಒಳಗೆ ಯಾವಾಗಲೂ ಲಾಸ್ ಇಲ್ಲ ಅಂತ ತಿಳ್ಕೊಂಡು ನಾನು ನನ್ನ ಹೊಲಕ್ಕೆ ಬಂದೆ. 2024 ಜನವರಿಗೆ ಬಂದೆ. ಈಗ ಸುಮಾರು 3 ವರ್ಷದಿಂದ ಇಲ್ಲಿ ಮಾಡಾಕತ್ತೀನಿ. ಇಲ್ಲಿ ನಾನು ಬಹುಬೆಳೆ ಪದ್ಧತಿಯನ್ನ ಅನುಸರಿಸಿ ಮಾಡಾಕತ್ತೀನಿ. ಫಸ್ಟು ಅಡಿಕೆ ಹಾಕಿದೆ. ಅಡಿಕೆ ಒಳಗೆ ಬಾಳೆ ಹಾಕಿದೆ. ಬಾಳೆ ಜೊತೆಯಲ್ಲಿ ಮತ್ತೆ ತರಕಾರಿಯನ್ನು ಮಾಡಿದೆ. ಅದ್ರಾಗ ಮುಳಗಾಯಿ, ಆನಂತರ ಟೊಮೆಟೊ, ಮೆಣಸಿನ ಗಿಡ, ಹೀಗೆ ಬಾಳೆ ಒಳಗೆ ಮಾಡಿದೆ. ಅದ್ರ ಜೊತೆಗೆ ನಾನು ನನ್ನ ಹೊಲದ ಸುತ್ತಲೂ 4.5 ಎಕರೆ ಸುತ್ತ 200 ಬಾಳೆ ಅಗಿಯನ್ನು ಹಾಕಿದೆ, 200 ಅಡಿಕೆಯನ್ನು ಹಾಕಿದೆ, 80 ಟ್ಯಾಂಗ್ ಹಾಕಿದೆ. ನನ್ಗನಿಸ್ತು ಈಗ ಒಳಗೆ ಇಷ್ಟು ಅಗಿಯನ್ನು ಹಾಕ್ಬೇಕಾದ್ರೆ ಸುಮಾರು 1 ಎಕರೆ ಜಾಗ ಬೇಕು. ಅದನ್ನೇ ನಾನು 4.5 ಎಕರೆ ಸುತ್ತಲೂ ಹಾಕಿದ್ರಿಂದ ನನಗೆ 1 ಎಕರೆ ಜಾಗದಷ್ಟು ಉಳಿತಲ್ಲ. ಅಂದ್ರೆ ನಮ್ಮ ರೈತರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಸುತ್ತಲೂ ಇರ್ತಕ್ಕಂಥ ಜಾಗವನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ಅವರೆಲ್ಲ ನೋಡ್ಲಿ, ಇದನ್ನ ನೋಡಿ ಅವ್ರ ಅನುಕರಣೆ ಮಾಡ್ಲಿ, ನಮ್ಮ ರೈತರ ಜೀವನ ಏನು ಕಷ್ಟದಲ್ಲಿ ಐತಲ್ಲ ಅದು ಸುಖ ಜೀವನ ಆಗ್ಲಿ ಅನ್ನೋ ಉದ್ದೇಶದಿಂದ ಅದನ್ನ ಹುಲ್ವ್ಯಾರದ ಸೆಟ್ ಮಾಡ್ಕೊಂಡು 1 ವರ್ಷದ ನಂತರ ಅದ್ರಾಗ ನನಗೆ ಸುಮಾರು ಹುಲ್ವ್ಯಾರ್ದನೆ ನನಗೆ ಸುಮಾರು ಒಂದು 25,000 ರಿಂದ 30,000 ರೂಪಾಯಿ ಇನ್ಕಮ್ ಬಂತು. ಅದ್ರಾಗ ಹುಲ್ವ್ಯಾರ ಬಾಳಿ ಒಳಗೆ. ಆ ಬಾಳಿ ಬಾಜು ತಾವು ನೋಡಿರ್ಬೋದು, ಅಲ್ಲೆಲ್ಲ ಟೊಮೆಟೊ ಹಾಕಿದೀನಿ. ಆ ನಂತರ ಬಾಳಿ ಬಾಜುನೇ ನಾವು ಮುಳಗಾಯಿ ಹಾಕಿದೀವಿ. ಅದ್ರ ಜೊತೆ ಅಲ್ಲಿ ಹಿಂದೆ ಇದು ಏನು ಬಳ್ಳಿಗಳನ್ನ ಹಾಕಿದೀನಿ. ಈಗ ವಿವಿಧ ತರದ ಬೆಳೆಗಳನ್ನ ಮಿಶ್ರ ಮಾಡ್ಕೊಂಡು ಹುಲ್ವ್ಯಾರ ಮಾಡಿದೆ. ನಂತರ ನಾನು ಒಂದು ಪೇರು ಹೋಗಿ ಹಚ್ಚಿದೆ. ಒಂದು 10 ಗುಂಟೆ ಫಸ್ಟು, ಈಗ 1 ವರ್ಷದ ಹಿಂದೆ ಹಚ್ಚಿದೆ. ಅದು ನನಗನಿಸ್ತು ಪೇರುವಾಗಿ ಒಳಗೆ ಬಾಳೆನೂ ಯಾಕೆ ಮಿಕ್ಸ್ ಮಾಡಬಾರ್ದು ಅಂತ ನಾನು ಬಾಳೆನೂ ಮಿಕ್ಸ್ ಮಾಡಿ ಬೆಳೆದೆ. ಅದು ಸುಮಾರಾಗಿ 1 ವರ್ಷ 2 ವರ್ಷ ಚೆನ್ನಾಗಿ ಬರ್ತೈತೆ ಅನ್ನೋದು ನನಗೆ ವಿಶ್ವಾಸ ಐತಿ. ಆ ದೃಷ್ಟಿಯಿಂದ ಈಗ ಪೇರುವಾಗಿ ಒಂದು ಪೇರುಗೆ ಈಗ 5 ರೂಪಾಯಿ ಕಾಸ್ಟ್ ಆದ್ರೆ ಒಂದು ಗಿಡಕ್ಕೆ 100 ಪೇರುಕಾಯಿ ಬಿಟ್ರೆ 500 ರೂಪಾಯಿ ಆಯ್ತು. ಅಂಥವು ಫಸ್ಟ್ 110 ಹಚ್ಚಿದೆ. ಅದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ 1 ವರ್ಷಕ್ಕೆ 50,000 ಆಯ್ತು. ಅದು ಸುಮಾರು 10 ಗುಂಟೆದೊಳಗೆ. ಮತ್ತೆ ಇದನ್ನ ನೋಡ್ಕೊಂಡು ನಾ ಇನ್ನೊಂದು 10 ಗುಂಟೆ ಮಾಡಿದ್ದೇನೆ. ಅದನ್ನ 20 ಗುಂಟೆ ಮಾಡಿದ್ರೆ 1 ವರ್ಷಕ್ಕೆ ಕನಿಷ್ಠ 3 ವರ್ಷ ಆದ ನಂತರ 1 ಲಕ್ಷ ರೂಪಾಯಿ ಆದಾಯ ಬರ್ತೈತಿ. ಅದು ಖರ್ಚಿಲ್ಲದಂತ ಆದಾಯ. ಈಗ ಅದಕ್ಕೆ ನಾವು ಫರ್ಟಿಲೈಸರ್ಸ್ ಹಾಕಂಗಿಲ್ಲ, ಪೆಸ್ಟಿಸೈಡ್ ಹೊಡೆಯಂಗಿಲ್ಲ ಅಂತ ಹಿಂಗ ಅದು ಒಳ್ಳೆ ಒಂದು ನನಗೆ ಆದಾಯ ಅನಿಸ್ತು. ಅದಕ್ಕೆ ಅದನ್ನ ಮಾಡಿದೀನಿ. ಮತ್ತೆ ನೆಕ್ಸ್ಟ್ ಕಬ್ಬು ಹಾಕಿದೆ ಸರ್. ಆ ಕಬ್ಬಿನೊಳಗೆ ನಾನು ಏನ್ ಮಾಡಿದೆ, ಬರೇ ಕಬ್ಬು ಹಾಕಿದ್ರೆ ಏನಾಗ್ತದ, ಇದು ಆದಾಯ ಹೆಚ್ಚಾಕೈತು ನೋಡೋಣ ಅಂತ ತಿಳ್ಕೊಂಡು 12 ಫುಟ್ ಸಾಲ್ ಬಿಟ್ಟು ಅದ್ರಾಗ ಬಾಳಿ ಕುಂಡ್ರಿಸಿದೆ. ಬಾಳಿ ಕುಂಡ್ರಿಸಿ ಮತ್ತೆ ಬಾಳಿನೂ ತಕೊಂಡೆ. ಅದ್ರಾಗ ನಡುವೆ ತರಕಾರಿ ಎಲ್ಲ ಈಗ ನೋಡ್ಬೋದು, ನೀವು ನೋಡಿದೀರಿ. ತರಕಾರಿ ಹಾಕಿದೀನಿ, ಅದ್ ಮುಳಗಾಯಿ ಅದ, ಟೊಮೆಟೊ ಅದ, ಮೆಣಸಿನ ಗಿಡ ಅದ. ಹಿಂಗ ಆ ಮಿಶ್ರ ಬೆಳೆಯನ್ನಾಗಿ ಅದ್ರಾಗ ಬೆಳೆಯನ್ನ ತಕೊಂತ ಇದ್ದೀನಿ. ನಂದು ಆದಾಯ ಈಗ ಅದು 12 ಗುಂಟೆಕ 10 ಕ್ವಿಂಟಲ್ ಬೆಲ್ಲ ಆಯ್ತು. ಅಂದ್ರ 70,000 ರೂಪಾಯಿ ಬೆಲ್ಲದ್ ಬಂತು. ಅದು 12 ಗುಂಟೆ ಒಳಗೆ. ಅದೇ ರೀತಿ ಬಾಳಿ ಒಂದು 20,000 ರೂಪಾಯಿದ್ ಬಂದದ. ಅದ್ರಾಗ ತರಕಾರಿನೂ ಸುಮಾರು ಒಂದು 10 ರಿಂದ 15,000 ರೂಪಾಯಿ 1 ವರ್ಷಕ್ಕೆ ಬರ್ತದೆ. ಎಲ್ಲಾ ಸೇರಿದ್ರ 10 ಗುಂಟೆ ಒಳಗನ 12 ಗುಂಟೆ ಒಳಗನ ನಮಗೆ ಸುಮಾರು 1 ಲಕ್ಷ ರೂಪಾಯಿ ಆದಾಯ ಬರ್ತದೆ ಸರ್. ಹಿಂಗಾಗಿ ನಾನು ಆ ಬೆಳೆಯನ್ನು ಮಾಡಿದೀನಿ. ಮತ್ತಿನ್ನು 30 ಗುಂಟೆ ಮ್ಯಾಲ ಆ ಕಡೆ ಚಿಕ್ಕು ಗಿಡ ಇದೆ. ಚಿಕ್ಕು ಗಿಡದೊಳಗೆ ಬಾಳೆ ಮಾಡಿದೀನಿ. ಅದ್ರ ಮಿಶ್ರ ಬೆಳೆ ಬರಂಗಿಲ್ಲ ಅಂತ ಎಲ್ಲಾರು ಅನ್ಕೋತಾರ. ಆದ್ರೆ ನಾನು ಅದ್ರೊಳಗೆ ಬಾಳೆ ಮಾಡೀನಿ. ಚಿಕ್ಕು ಗಿಡ 40 ಫುಟ್ 40 ಫುಟ್ ಇದಾವ.
ನಡು ಸೆಂಟರ್ನೇ ಉಳದಲ್ಲಿ ಬಾಳಿ ಮಾಡೀನಿ. ಮತ್ತು ಇದ್ ತಳಗ ಅರ್ಶಿನ ಅಲ್ಲ ಮಾಡಿದ್ದೀನಿ ಸರ್. ಈಗ ಅರ್ಶಿನ ಸುಮಾರು ಅದು ಒಂದು 30 ಗುಂಟೆದಾಗ ಒಂದು 10 ಕ್ವಿಂಟಲ್ನಷ್ಟು ಬಂತು. ಯಾಕಂದ್ರೆ ನನ್ನ ಲೆಕ್ಕಕ್ಕೆ ಒಂದು 20 ಕ್ವಿಂಟಲ್ ಬರಬೇಕಾಗಿತ್ತು. ಅದು ಸ್ವಲ್ಪ ನೀರು ನಿಂತು ಡ್ಯಾಮೇಜ್ ಆಗಿ ಒಂದು 10 ಕ್ವಿಂಟಲ್ ಬಂತು ಸರ್. 10 ಕ್ವಿಂಟಲ್ ಅಂದ್ರೆ 4,000 ಮಾರಿದ್ರು 30 ಗುಂಟೆದಾಗ 4,000 ರೂಪಾಯಿ ಅರ್ಶಿನದ್ದು ಐತಿ. ಆನಂತರ ಅದ್ರಾಗ 25 ಚಿಕ್ಕು ಗಿಡ ಅದ ಸರ್. ಆ 25 ಚಿಕ್ಕು ಗಿಡನ ನಾನು 30,000 ಕೊಟ್ಟೀನಿ. ಅಂದ್ರೆ ಎಷ್ಟಾಯ್ತ್ರಿ? 4 3 7 70,000 ಆಯ್ತು 30 ಗುಂಟೆದಾಗನ. ಅದ್ರಾಗ ಮತ್ತೆ ಬಾಳೆ ಐತಿ, ಅದು ಸುಮಾರು ಒಂದು 35-40,000 ರೂಪಾಯಿ ನನಗೆ ಬರ್ತೈತಿ. ಎಲ್ಲ ಸೇರಿ ಅದು 30 ಗುಂಟೆಗನ 1-1.5 ಲಕ್ಷ ರೂಪಾಯಿ ನನಗೆ ಇನ್ಕಮ್ ಖರ್ಚಿಲ್ದಂಗೆ ಬರ್ತೈತೆ ಸರ್. ಹಿಂಗಾಗಿ ಟೋಟಲ್ ಒಂದು 4.5 ಎಕರೆ ಈಗ ನಿಮ್ದು. 4 ಎಕರೆದಲ್ಲಿ ಒಂದು ವರ್ಷಕ್ಕೆ ಎಷ್ಟು ಅಂದಾಜು ಆದಾಯ? ಸುಮಾರು ನನಗೆ ಒಂದು ಅಂದಾಜು ಬೆಲ್ಲ ಎಲ್ಲ ಸೇರ್ಕೊಂಡಂದ್ರೆ ಒಂದು 6 ಲಕ್ಷ ರೂಪಾಯಿ ಮಟ ಇನ್ಕಮ್ ಅದ್ರಾಗ ಬರ್ತೈತ್ರಿ. ಅದಕ್ಕೆ ಮತ್ತೆ ಇನ್ನು ಸಪೋರ್ಟ್ ಆಗಿ ನಾನು ಹೈನುಗಾರಿಕೆ ಮಾಡೀನಿ. ತಾವೆಲ್ಲ ಮೇವು ಗಿವು ನೋಡಿದ್ರಿ. ಅದು ಹೈನುಗಾರಿಕೆ ಅಂದ್ರೆ ನನ್ನ ಕಡೆ 3 ಆಕಳ ಅದಾವ್ರಿ. 3 ಆಕಳಕ್ಕಂದ್ರೆ ಸರಿ ಸುಮಾರು ತಿಂಗಳಿಗೆ ಸುಮಾರು ಒಂದು 30,000 ರೂಪಾಯಿ ಬರ್ತೈತಿ. 30,000 ಅಂದ್ರೆ ವರ್ಷಕ್ಕೆ 3,60,000. 60,000 ಬೀಳ್ರಿ ಸರ್. 3 ಲಕ್ಷ ರೂಪಾಯಿ ಇನ್ಕಮ್ ಅದ್ರಾಗೂ ಬರ್ತೈತಿ. ಅಂದ್ರೆ 4 3 7 ಲಕ್ಷ. ನಾವು ಈಗ ಇನ್ನು ನನ್ನ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಶೆಡ್ ಮಾಡಿದೀನಿ. ಅನಂತರ ಇನ್ನು ಕೋಳಿ ಸಾಕಾಣಿಕೆ ಹಿಂಗ ಮಿಶ್ರವಾಗಿ ಮಾಡುವಂತ ಒಂದು ವಿಚಾರ ಐತಿ ಸರ್. ಅದ್ರ ಜೊತೆಗೆ ಕೃಷಿ ಜೊತೆಗೆ ನನ್ನ ಮೂಲ ಉದ್ಯೋಗನ ಬಿಟ್ಟಿಲ್ರಿ. ಏನು ಶಿಕ್ಷಣ ಕೊಡೋದು. ಅದಕ್ಕೆ ಮಕ್ಕಳಿಗೆ ಗಾಂಧಾರಿ ವಿದ್ಯೆ ಕೊಡ್ತೀನಿ, ಏಕಲವ್ಯ ವಿದ್ಯೆ ಕೊಡ್ತೀನಿ, ಅದ್ರ ಜೊತೆಗೆ ಗಣೇಶ್ ವಿದ್ಯೆ ಕೊಡ್ತೀನಿ, ಅದ್ರ ಜೊತೆಗೆ ವೇದಿಕ್ ಗಣಿತ ಹೇಳ್ತೀನಿ, ಯೋಗ, ಪ್ರಾಣಾಯಾಮ, ಧ್ಯಾನ, ಸುಮಾರು ಮಕ್ಕಳಿಗೆ ಒಂದು 20 ಕಲೆಗಳನ್ನ ಕಲಿಸ್ತಾ ಇದ್ದೀನಿ ನಾನು. ಅಂದ್ರೆ ಅವ್ರಿಗೆ ಕೃಷಿನೂ ಮಾಡೋದು ಹೆಂಗ ಅನ್ನೋದನ್ನು ಕೂಡ ಇಲ್ಲಿ ಮಕ್ಕಳಿಗೆ ನಾನು ಟ್ರೈನಿಂಗ್ ಮಾಡ್ತೇನೆ. ಅವ್ರು ಮುಳಗ ಹರಿತಾರ, ಟೊಮೆಟೊ ಹರಿತಾರ, ಆನಂತರ ಕಸ ಕೇಳ್ತಾರ, ಹಿಂಗೆಲ್ಲ ಅವರು ಕೃಷಿ ಒಳಗ ಈಗ ಆಕಳಿಗೆ ಮೇವು ಹಾಕ್ತಾರ, ಆಕಳ ಸಗಣಿ ಹಿಂದೆ ದೂಡ್ತಾರ, ಹಿಂಗೆಲ್ಲ ಅವ್ರಿಗೆ ಆ ಮಾಹಿತಿನೂ ಕೂಡ ನಾನು ಇಟ್ಕೊಂಡು ಇದು ಒಂದು ಉನ್ನತವಾದ ಕೃಷಿ ಆಶ್ರಮ ಮಾಡ್ಬೇಕನ್ನೋ ಬಯಕೆ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ಇನ್ನೂ ಅನೇಕ ವಿಚಾರಗಳನ್ನ ನಾನು ಹೊಂದಿದ್ದೀನಿ. ಈಗ ಗ್ಯಾಸ್ಮೆಂಟ್ ಮಾಡಿಲ್ಲ, ಗ್ಯಾಸ್ಮೆಂಟ್ ಮಾಡಬೇಕು. ಸ್ಲರಿ ಮುಖಾಂತರ ನಮ್ಮ ಪೀಕಿಗೆಲ್ಲ ಗೊಬ್ಬರ ಕೊಡಬೇಕು. ತಿಪ್ಪಿ ಗೊಬ್ಬರ, ಇದು ಎರೆಹುಳು ಗೊಬ್ಬರ ಜೊತೆ ಸ್ಲರಿ ಗೊಬ್ಬರ ಕೊಡಬೇಕು. ಹಿಂಗೆಲ್ಲ ವಿವಿಧ ಪ್ರಯೋಗಗಳನ್ನು ಮಾಡ್ಬೇಕಂತ ನಾನೊಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಕೆಲಸ ಮಾಡಕತ್ತೀನಿ ಸರ್. ಇಷ್ಟು ಇದು ಕೃಷಿ ಬಗ್ಗೆ ಮಾಹಿತಿ. ಇನ್ನು ಇದು ನೋಡ್ರಿ, ನಿಜವಾಗಿ ಹೇಳ್ಬೇಕಂದ್ರೆ ಕೃಷಿಯಲ್ಲಿ ಇರ್ತಕ್ಕಂಥ ಲಾಭ ಯಾವ್ದ್ರೊಳಗೂ ಇಲ್ಲ. ಒಂದನೇದ್ದು, ಯಾಕೆ ಅವರು ಲಾಭದಾಗ ಬಂದಿಲ್ಲ ಅಂದ್ರೆ ಅವರೆಲ್ಲ ಪೆಸ್ಟಿಸೈಡು, ಆನಂತರ ಫರ್ಟಿಲೈಸರ್ಸ್, ಅದಕ್ಕೆ ಮತ್ತೆ ಬೀಜಕ್ಕೆ 3ಕ್ಕೆ ಎಲ್ಲ ರೊಕ್ಕ ಹಾಕಿ ಏಕ್ ಬೆಳೆ ಬೆಳಿತಾರ. ಆ ಬೆಳೆ ಒಂದು ಕೈ ಕೊಡ್ತು ಅಂತಂದ್ರ ಸೀದಾ ಗಿಡಕ ಹೋಗುದು ಹಗ್ಗ ತಗೊಂಡು. ಯಾಕಂದ್ರೆ ಹಂಗ ಪರಿಸ್ಥಿತಿ ಬರ್ತದೆ. ಹಿಂಗ ಬಹು ಬೆಳೆ ಬೆಳೆದ್ರೆ ಯಾವ ಮನುಷ್ಯಾಗೂ ಲಾಸ್ ಆಗಂಗಿಲ್ಲ. ಒಂದನೇದ್ದು, ಈಗಿನ ಜನರೇಷನ್ ಏನ್ ಮಾಡ್ತಾ ಇದೆ, ದುಡಿತಾ ಇಲ್ಲ. ಅಂದ್ರೆ ಹೊಲಕ್ಕೆ ಹೋದ್ರೆ ಇಲ್ಲಿ ಕೆಲಸ ಮಾಡ್ಬೇಕಲ್ರಿ, ಅವ್ರಲ್ಲೇ ಕುಂತ ಎಲ್ಲಾರ ಒಂದಿಟ್ಟು ಅರಟಿ ಹೊಡೆದ ಪಗಾರ ತಗೊಂಡ್ಬರುವಂತ ಒಂದು ಹ್ಯಾಬಿಟ್ ಬೆಳೆದದ. ಆದ್ರೆ ಅವ್ರ ಆರೋಗ್ಯಕ್ಕೂ ಚೆನ್ನಾಗಿರಂಗಿಲ್ಲ ಖರೆ. ಆದ್ರೆ ಹೊಲದಾಗ ಬಂದ್ರೆ ತುಂಬಾ ಆರೋಗ್ಯ. ಈಗ ನೋಡ್ರಿ, ನನ್ನ ಆರೋಗ್ಯ ತುಂಬಾ ಚೆನ್ನಾಗೈತಿ, ನನಗೆ ಹೆಮ್ಮೆ ಐತಿ. ಯಾಕಂದ್ರೆ ನಾನೀಗ 69 ವರ್ಷ ಆದ್ರೂ ಶುಗರ್ ಇಲ್ಲ, BP ಇಲ್ಲ, ಮೊಣಕಾಲು ನೋವಿಲ್ಲ, ಮೊಣಕೈ ನೋವಿಲ್ಲ, ಮತ್ತೆ ಕಂಠ ಸೊಂಟ ಎಲ್ಲ ಗಟ್ಟಿ ಅದಾವ. ಯಾಕಂದ್ರೆ ನಾ ಕೃಷಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಕೃಷಿಯಲ್ಲಿ ಬಂದಂತ ಒಳ್ಳೆ ಆಹಾರವನ್ನು ಊಟ ಮಾಡಿದ್ರೆ ನನ್ನ ಆರೋಗ್ಯನೂ ಚೆನ್ನಾಗೈತೆ ಅಂತ. ನನ್ನ ಆರೋಗ್ಯ ಅಷ್ಟ ಚೆನ್ನಾಗಿದ್ರೆ ಸರಿ ಆಗಂಗಿಲ್ಲ ಅಂತ ತಿಳ್ಕೊಂಡು ಇಲ್ಲಿ ಅನೇಕ ರೈತರು ಬರ್ತಾರ. ರೈತರಿಗೂ ಇಲ್ಲಿ ನಾವು ತರಬೇತಿಯನ್ನು ಮಾಡ್ತೀವಿ. ಮೊನ್ನೆ ರೀಸೆಂಟ್ ಆಗಿ ಈಗ ಒಂದು ಕಾಲೇಜ್ನಿಂದ ಹುಡುಗರು ಬಂದಿದ್ರು, GTC ಕಾಲೇಜ್ನಿಂದ, ಗೌರ್ಮೆಂಟ್ ಕಾಲೇಜಿಂದ ಬಂದು 25 ದಿನ ಅವರಿಗೆ 25 ಹುಡುಗರಿಗೆ 4 ದಿನ ಸಂಸ್ಕಾರ ಶಿಬಿರ ಮಾಡಿ ಇಲ್ಲೆಲ್ಲ ಅವ್ರಿಗೆ ಒಳ್ಳೆ ಒಂದು ಇದನ್ನ ಕೊಟ್ಟು ಕಳಿಸಿವಿ ಸರ್. ಹಿಂಗೊಂದು ವಿಚಾರ ಇಟ್ಕೊಂಡು ಕೃಷಿ ಆಶ್ರಮ ಮಾಡಕತ್ತೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೊ ಇವತ್ತಿನ ದಿನ ನಾವು ಏನು ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ಒಂದು ಗುಡ್ಡದ ಹುಲಿಕಟ್ಟಿ ಗ್ರಾಮಕ್ಕೆ ಬಂದು ಶಿವಾನಂದ ಸೋಮಣ್ಣ ಅವರ ಮೂಲಕನೇ ತಿಳ್ಕೊಂಡ್ವಿ. ಒಂದು ಶಿಕ್ಷಕ ವೃತ್ತಿಯಲ್ಲೇ ಇದ್ಕೊಂಡು ಶಿಕ್ಷಣ ನಿವೃತ್ತಿಯ ನಂತರನೂ ಸಹ ಅವರು ಮಕ್ಕಳಿಗೆ ಗಾಂಧಾರಿ ವಿದ್ಯೆ, ಬೇರೆ ಬೇರೆ ಈ ತರದ ವಿದ್ಯೆಗಳನ್ನ ಕಲಿಸ್ತಾರೆ. ಅದ್ರ ಜೊತೆಗೆ ಮಕ್ಕಳಿಗೆ, ಈಗಿನ ಮಕ್ಕಳಿಗೆ ಕೃಷಿ ಅಂದ್ರೆ ಗೊತ್ತಿಲ್ಲ, ಟೊಮೆಟೊ ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಮೆಣಸಿನ ಗಿಡ ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಅದ್ರ ಜೊತೆಗೆ ಅವರಿಗೆ ಮಕ್ಕಳಿಗೆ ಕೃಷಿಯ ಎಲ್ಲಿಂದ ಹೇಗೆ ಕೃಷಿಯನ್ನು ಮಾಡಬೇಕು ಅನ್ನೋದ್ರ ಸಹ ಕಲಿಸ್ತಾ ಇದ್ದಾರೆ. ಜೊತೆಗೆ ತಾವೇ ಖುದ್ದಾಗಿ ಸುಮಾರು 3 ವರ್ಷಗಳಿಂದ ಸಾವಯವ ಪದ್ಧತಿಯಲ್ಲಿ ಬಹುಬೆಳೆ ಪದ್ಧತಿಯನ್ನು ಬೆಳೀತಾ ಒಳ್ಳೆಯ ಒಂದು ಸಾವಯವ ಪದಾರ್ಥಗಳನ್ನು, ಸಾವಯವ ತರಕಾರಿ ಅಥವಾ ಸಾವಯವ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಜೊತೆಗೆ ಅದನ್ನು ಸೇವಿಸೋದ್ರ ಜೊತೆಗೆ ಬೇರೆಯವ್ರಿಗೂ ಸಹ ಆ ತರಕಾರಿಗಳನ್ನ ಮತ್ತೆ ಕಬ್ಬು, ಬಾಳೆ, ಹಣ್ಣು, ತರಕಾರಿಗಳನ್ನ ಮಾರಾಟ ಮಾಡ್ತಾರೆ. ಸೊ ಈ ತರ ಈ ಒಂದು ಕೃಷಿಯನ್ನ ಏನು ಮಾಡ್ತಾ ಇದ್ದಾರೆ, ಸೊ ಇವರ ಒಂದು ಮಾಹಿತಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನಾನು ಇವರ ಒಂದು ಸಂಪರ್ಕ ಸಂಖ್ಯೆಯನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ನೀವು ಅವ್ರನ್ನ ಸಂಪರ್ಕ ಮಾಡಿ ನೀವು ಸಹ ಅವರಿಂದ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬಹುದಾಗಿದೆ.
ಸೊ ಈ ಒಂದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ www.krishirushi.in ವೆಬ್ಸೈಟ್ಗೆ ಭೇಟಿ ಕೊಡಿ. ಧನ್ಯವಾದಗಳು. ಧನ್ಯವಾದ.